ಕರ್ಣ ಸೀರಿಯಲ್ ಅಲ್ಲಿ ಒಂದು ರೋಚಕವಾಗಿರುವಂತಹ ತಿರುವೇನೋ ಬಂದಿದೆ. ಆದ್ರೆ ಇಲ್ಲಿ ಮತ್ತೊಂದು ದೊಡ್ಡ ಟ್ವಿಸ್ಟ್ ಅನ್ನ ಕೊಟ್ಟು ಅಭಿಮಾನಿಗಳಿಗೆ ಸಖತ್ ಬೇಜಾರು ಮಾಡುವಂತಹ ಎಲ್ಲಾ ಚಾನ್ಸಸ್ ಕೂಡ ಎದ್ದು ಕಾಣಿಸ್ತಾ ಇದೆ. ಸೊ ಬನ್ನಿ ಹಾಗಾದ್ರೆ ಏನದು ವಿಷಯ ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮಿಸ್ ಮಾಡದೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೇರವಾಗಿ ವಿಷಯಕ್ಕೆ ಬರೋಣ. ಕರ್ಣ ಸೀರಿಯಲ್ ಅಲ್ಲಿ ರಮೇಶ್ ಅವರಿಗೆ ಕರ್ಣನನ್ನ ಕಂಡ್ರೇನೆ ಆಗ್ತಾ ಇರ್ಲಿಲ್ಲ. ಇನ್ನೊಂದೆಡೆ ಕರ್ಣ ತನ್ನ ಜನ್ಮ ರಹಸ್ಯವನ್ನ ಹುಡುಕಿಕೊಂಡು ಹೋಗಿರ್ತಾನೆ. ಅಷ್ಟೇ ಅಲ್ಲದೆ ಸೀತಾ ಅವರ ಬಗ್ಗೆ ವಿಚಾರಿಸ್ತಾ ತನ್ನ ಜನ್ಮ ರಹಸ್ಯದ ಬಗ್ಗೆ ಕೂಡ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇದಕ್ಕೋಸ್ಕರ ಶಿವಣ್ಣ ಅವರ ಸಹಾಯವನ್ನ ತೆಗೆದುಕೊಂಡಂತಹ ಕರ್ಣ ಕೊನೆಯಲ್ಲಿ ರಮೇಶ್ ಅವರು ಮಾಡಿದಂತಹ ಒಂದು ಪ್ಲಾನ್ ಅಲ್ಲಿ ಸಿಕ್ಕಾಕೊಂಡು ಆಕ್ಸಿಡೆಂಟ್ಗೆ ಬಲಿಯಾಗ್ತಾರೆ. ಅದೇ ಸಮಯದಲ್ಲಿ ರಮೇಶ್ ಅವರು ಕೂಡ ಬಂದು ಕರ್ಣನ ಮುಂದೆ ಇದ್ದು ನಾಯಿ ಅಂತ ಹೇಳಿ ಕರೆದು ಅಲ್ಲಿಂದ ಹೊರಟಿರ್ತಾರೆ. ಬಟ್ ಇದಾದ ಮೇಲೆನೆ ಒಂದು ದೊಡ್ಡ ಟ್ವಿಸ್ಟ್ ರಿವೀಲ್ ಆಗೋದು ಅಥವಾ ಒಂದು ವಿಷಯ ರಿವೀಲ್ ಆಗೋದು. ಅದೇನಪ್ಪಾ ಅಂತ ಹೇಳಿದ್ರೆ ಕರ್ಣ ಅವರ ಮೊಬೈಲ್ಗೆ ಪದೇ ಪದೇ ಕಾಲ್ ಬರ್ತಾ ಇರುತ್ತೆ. ಆ ಕಾಲ್ ಅನ್ನ ರಿಜೆಕ್ಟ್ ಮಾಡ್ತಾ ಇರ್ತಾರೆ ಮೊದಲು. ನಂತರ ಶಿವಣ್ಣ ಅನ್ನುವಂತಹ ನಂಬರ್ ಇಂದ ಒಂದು ಕಾಲ್ ಬರುತ್ತೆ. ಯಾರ್ದಿದು ನೋಡೋಣ ಅಂತ ಹೇಳಿ ಕಾಲ್ ಅನ್ನ ರಿಸೀವ್ ಮಾಡಿದಾಗ ಆ ಕಡೆಯಿಂದ ಶಿವಣ್ಣ ಅವರು ಸಖತ್ ಖುಷಿಯಾಗಿ ನೀವು ಸೀತಾ ಅವರನ್ನ ಹುಡುಕಿಕೊಂಡು ಬಂದಿದ್ರಲ್ವಾ, ಅವ್ರು ಯಾರು ಅಂತ ಗೊತ್ತಾಯ್ತು ಅನ್ನುವಂತಹ ವಿಷಯವನ್ನ ಹೇಳ್ತಾರೆ. ಇನ್ನೇನು ಎಲ್ಲ ವಿಷಯನ ಹೇಳಬೇಕು ಅಷ್ಟರಲ್ಲೇನೆ ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಹೀಗಾಗಿ ರಮೇಶ್ ಅವರು ಕೂಡ ಏನದು ತಿಳ್ಕೊಳ್ಳೋಣ, ಸೀತಾ ಅವ್ರ ಬಗ್ಗೆ ಮಾತಾಡ್ತಿದ್ರಲ್ಲ ಅಂತ ಹೇಳಿ ಹುಡುಕಿಕೊಂಡು ಹೊರಟಾಗ ಕೊನೆಗೂ ಕೂಡ ಶಿವಣ್ಣ ಅವರು ಆ ವಿಷಯವನ್ನ ಹೇಳ್ತಾರೆ. ಅದೇನಪ್ಪಾ ಅಂತ ಹೇಳಿದ್ರೆ ಸೀತಾ ಅವರೇನೆ ಕರ್ಣ ಅವರ ನಿಜವಾದ ತಾಯಿ ಅಂತ ಹೇಳಿ, ಅಂದ್ರೆ ಹೆತ್ತಮ್ಮ ಅಂತ ಹೇಳಿ. ಆವಾಗ ಇಲ್ಲಿ ರಮೇಶ್ ಅವರಿಗೆ ದೊಡ್ಡ ಶಾಕ್ ಎದುರಾಗತ್ತೆ. ಅಂದ್ರೆ ಇವಾಗ ಸೀತಾ ಅವರು ಕರ್ಣನ ತಾಯಿ ಅಂತ ಹೇಳಿದ್ರೆ ಇಲ್ಲಿ ಕರ್ಣ ರಮೇಶ್ ಅವರಿಗೆ ಮಗ ಆಗಿರ್ತಾನೆ, ಸ್ವಂತ ಮಗ ಆಗಿರ್ತಾನೆ. ಸೊ ಇದನ್ನ ನೆನೆಸ್ಕೊಂಡು ಮತ್ತೆ ಆ ಆಕ್ಸಿಡೆಂಟ್ ಆದಂತಹ ಪ್ಲೇಸಿಗೆ ಬಂದ್ರೆ ಅಲ್ಲಿ ಕರ್ಣ ಅವ್ರು ಇರೋದಿಲ್ಲ. ಆವಾಗ ಸಿಕ್ಕಾಪಟ್ಟೆ ಹತ್ತಿರೋದನ್ನ ಕೂಡ ನೀವು ಈಗಾಗಲೇ ನೋಡಿದ್ದೀರಾ. ಬಟ್ ಮುಂದೆ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ತಗೊಂಡು ಬರುವಂತಹ ಎಲ್ಲಾ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಇವಾಗ ಕರ್ಣ ಅವರನ್ನ ಒಂದೆಡೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರೋ ರೀತಿ ತೋರಿಸ್ತಾ ಇದ್ದಾರೆ. ಕರ್ಣ ಪಾತ್ರ ಅಂತ್ಯ ಅಂತೂ ಆಗೋದಿಲ್ಲ, ಅದಂತೂ ಎಲ್ರಿಗೂ ಕೂಡ ಗೊತ್ತೇ ಇದೆ, ಮೇನ್ ಕ್ಯಾರೆಕ್ಟರ್ ಆಗಿರೋದ್ರಿಂದ. ಹಾಗಾದ್ರೆ ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇದು ಕರ್ಣ ಅವರು ಕೋಮಾಗೆ ಹೋಗ್ತಾರೆ, ಇದು ಮೊದಲನೇದು. ಬಟ್ ಆ ರೀತಿಯಾಗಾದ್ರೆ ಏನಾಗುತ್ತೆ, ಮೇನ್ ಕ್ಯಾರೆಕ್ಟರೇ ಸೀರಿಯಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಸೀರಿಯಲ್‌ನ ಟಿ.ಆರ್.ಪಿ ಕೂಡ ಡೌನ್ ಆಗ್ತಾ ಬರುತ್ತೆ. ಅದರ ಬದಲಾಗಿ ಸೀರಿಯಲ್ ಅಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ತಗೊಂಡು ಬರುವಂತಹ ಪ್ರಯತ್ನನ ಮಾಡಿ ಕರ್ಣನಿಗೆ ಮೆಮೊರಿ ಲಾಸ್ ಆಗಿದೆ ಅನ್ನುವಂತಹ ಒಂದು ಹೊಸ ಪ್ಯಾಟರ್ನ್ ಅನ್ನ ತಗೊಂಡು ಬರುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ಆವಾಗ ಮೇನ್ ಕ್ಯಾರೆಕ್ಟರ್ ಆಗಿರುವಂತಹ ಕರ್ಣ ಅವರು ಸೀರಿಯಲ್ ಅಲ್ಲಿ ಕಾಣಿಸ್ಕೊಂಡ ರೀತಿನಲ್ಲೂ ಇರುತ್ತೆ. ಜೊತೆಗೆ ಈ ಸ್ಟೋರಿ ಏನಿದೆ ಅದನ್ನ ಇನ್ನಷ್ಟು ಬಿಲ್ಡ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಈ ರೀತಿಯಾಗಿ ಕಥೆನ ತಗೊಂಡು ಹೋಗುವಂತಹ ಸಾಧ್ಯತೆ ತುಂಬಾನೇ ಹೆಚ್ಚಾಗಿರುವಂತದ್ದು. ಇಲ್ಲ ಅಂತ ಹೇಳಿದ್ರೆ ಸೀರಿಯಲ್ ಅನ್ನ ಮುಗಿಸುವಂತಹ ಹಂತ ಹತ್ರ ಬಂದಿರಬಹುದು. ನಿಮ್ಗೆ ಇದ್ರಲ್ಲಿ ಏನ್ ಅನ್ಸುತ್ತೆ? ಇವಾಗ ಜನ್ಮ ರಹಸ್ಯ ಏನಾದ್ರು ಗೊತ್ತಾಗ್ಬಿಡ್ತು ಅಂತ ಹೇಳಿದ್ರೆ ಸೊ ಅವಾಗ ಏನಾಗುತ್ತೆ, ಈ ಒಂದು ಸ್ಟೋರಿ ಆಲ್ಮೋಸ್ಟ್ ಕನ್ಫರ್ಮ್ ಆದ ರೀತಿನಲ್ಲೇನೆ ಮುಕ್ತಾಯ ಹಂತಕ್ಕೆ ಬಂದಿದೆ ಅಂತ. ಬಟ್ ಈ ರೀತಿಯಾಗಿ ಒಂದು ಟ್ವಿಸ್ಟ್ ಅನ್ನ ತಗೊಂಡು ಬಂದ್ರೆ ಇನ್ನಷ್ಟು ಸೀರಿಯಲ್ ಮುಂದುವರಿಯೋ ಸಾಧ್ಯತೆ ಇದೆ. ನಿಮ್ಗೇನ್ ಅನ್ಸುತ್ತೆ? ನನ್ಗೆ ಪರ್ಸನಲ್ ಒಪಿನಿಯನ್ ಏನಪ್ಪಾ ಅಂತ ಹೇಳಿದ್ರೆ ತೀರಾ ಈ ವಿಷಯವನ್ನ ಡ್ರ್ಯಾಗ್ ಮಾಡ್ದೇನೆ ಈ ವಿಷಯವನ್ನ ಇಲ್ಲಿಗೇನೆ ಸಾರ್ಟ್ ಔಟ್ ಮಾಡಿ, ಈ ವಿಷಯ ಗೊತ್ತಾಗೋ ರೀತಿನಲ್ಲಿ ಮಾಡಿ, ಮುಂದೆ ಏನಾದ್ರು ಒಳ್ಳೆ ಸ್ಟೋರಿ ಇದ್ರೆ ಅದನ್ನ ಕಂಟಿನ್ಯೂ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಸ್ಟೋರಿನ ಎಂಡ್ ಮಾಡೋದು ಬೆಟರ್ ಆಗಿರುತ್ತೆ. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಸ್ಟೋರಿಗಳು ಕೂಡ ಕ್ಯೂನಲ್ಲಿ ಇದಾವೆ ಜೀ ಕನ್ನಡದಲ್ಲಿ ಬರೋದಕ್ಕೆ. ಸೊ ಹೀಗಾಗಿ ಹೇಳಲಿಕ್ಕೆ ಆಗೋದಿಲ್ಲ, ಸೀರಿಯಲ್ ಅನ್ನ ಮುಕ್ತಾಯ ಮಾಡಿದ್ರು ಮಾಡಬಹುದು. ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಒಪಿನಿಯನ್ ಅನ್ನ ಮಿಸ್ ಮಾಡದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು.